ಈಗ ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡ್ರಿ, ವಿಚಾರ ಮಾಡಿ ಮಾಡೋ ಲೆಕ್ಕವ ಇವು. ಚೆಂದಾಗಿ ತಿಳ್ಕೊಂಡು ಮಾಡ್ರಿ, ಮಾಡಿದಿಂದ ಗುರ್ತಾಗ್ತದೆ. ಇಂಥ ಲೆಕ್ಕಗಳು ನವೋದಕ್ಕೆ ಇವು ಪ್ರೆಸೆಂಟ್ ಕೇಳಿಕತ್ತಾರ, ಇಂದು ಹಳಿ ಲೆಕ್ಕಗಳನ್ನು ಈಗ ಕೇಳಿಕತ್ತಾರ. ಇದನ್ನೇ ಒಂದು 5 ಸುತ್ತು ಸುತ್ತಿದರೆ ಅವನು ಸುತ್ತಿದ ಒಟ್ಟು ದೂರವನ್ನು ಕಿಲೋಮೀಟ್ರದಲ್ಲಿ ಬರೆಯಿರಿ ಅಂತಂದು ಬಿದ್ದಾವ ನವೋದಯದಾಗ. ಇದು ತಗಲುವ ಖರ್ಚು. ಈ ನವೋದಯ ಪೇಪರ್ದನ್ನು ಎಲ್ಲ ರಿವಿಷನ್ ಮಾಡಿಬಿಡ್ರಿ ನೀವು. ಈ ಗಣಿತ ಕಲ್ತಿನ ನವೋದಯದನ್ನು ಎಲ್ಲ ವಿಸ್ತೀರ್ಣ ಸುತ್ತಳತೆ ಲೆಕ್ಕಗಳು ತಾವೇ ಬಂದುಬಿಡ್ತಾವೆ. ಎಲ್ಲರೂ ಬಿಡಿಸೋದಾಯ್ತಾ? ಬೋರ್ಡ್ ಕಡೆ ನೋಡ್ರಿ. ಈಗ ಮೊದಲ ಒಂದು ಸುತ್ತ ಅಂದ್ರೆ ಏನು ಮಾಡಬೇಕು? ಸುತ್ತಳತೆ ತಗೋಬೇಕು. ಮೊದಲು ಉದ್ದ ಎಷ್ಟದ ನೋಡ್ರಿ. ಆಯತದ ಸುತ್ತಳತೆ ಬರೋಬರಿ, ಆಯತದ ಸುತ್ತಳತೆ ಬರೋಬರಿ. ಸುತ್ತು ಅಂದರೆ ಸುತ್ತಳತೆ, ಆಯತದ ಸುತ್ತಳತೆ ಬರೋಬರಿ. 2 ದುಂಡು ಕೌಸ್ ಉದ್ದ ಪ್ಲಸ್ ಅಗಲ. ನೋಡಿ, 2 ದುಂಡು ಕೌಸ್ 180 ಪ್ಲಸ್ 110 ಇಸ್ ಈಕ್ವಲ್ ಟು 2 ಗುಂಡ್ಲೆ 290. 290 ಇದು ಏನಾಯ್ತು? ಒಂದು ಸುತ್ತಳತೆ ಆಯ್ತು. 580 ಏನಾಯ್ತು? ಒಂದು ಸುತ್ತಳತೆ ಬಂತು. ನೋಡ್ರಿ ಇವು ಪೂಜೆ 8 1 9 1 1 290 2 ಅಂದ್ರೆ 580 ಒಂದು ಸುತ್ತಳತೆ ಆಗ್ತದು. ಅದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಏನು? 2 ಗುಂಡ್ಲೆ 190, 2 ಗುಂಡ್ಲೆ 290, 290 ಈಸ್ ಈಕ್ವಲ್ ಟು 29 58 586. 5 ಸುತ್ತಂದಾರ 5 ಗುಂಡ್ಲೆ 5 8 0 ಬರೋಬ್ಬರಿ. 5 ಪೂಜೆ 5 8 40, 5 ಪೂಜೆ 5 8 40 4, 5 5 25 1 4 29. ನೋಡಿ, ಈ ಲೆಕ್ಕ ಪರೀಕ್ಷೆ ಮಾಡ್ಕೋಬೇಕು ನೀವು. ಯಾಕಂತಂದ್ರೆ ಲೆಕ್ಕ ತಪ್ಪು ಅಂತಂದ್ರೆ ಮತ್ತೊಂದ್ಸಲ ನಾವು ಹೊಳ್ಳಿ ಮಾಡ್ಬೇಕಾಗ್ತದೆ. ಇನ್ನೊಂದು ಸ್ವಲ್ಪ ಗುಣಾಕಾರ ನೋಡ್ಕೊರಿ, ನೋಡಿದೆ ಅಂದ್ರೆ ಗುರ್ತಾಗ್ತದೆ. ತಿಳಿತಲ್ಲ? ಅದಕ್ಕೆ ನೀವು 1 ಮೀಟರ್ಗೆ 45 ಪೈಸೆದಂಗೆ ಎಷ್ಟಾಗ್ತದೆ ಅದನ್ನು ತಗೋಬೇಕೀಗ ನೀವು. ಇದು ಏನಾಗ್ತಿದ್ದು? 2900 ಏನಾಯ್ತು? ಮೀಟರ್ ಸುತ್ತ ಹಾಗೆ ತಂತಿ ಬೆಲೆ ನೀವು ಕಂಡುಹಿಡಿಬೇಕೀಗ. 2900 ಮೀಟರ್ ತಂತಿಯ ಬೆಲೆ ಎಷ್ಟು ಅನ್ನೋದು ಕಂಡುಹಿಡಿಬೇಕೀಗ ನೀವು. ಅದನ್ನು ಹೆಂಗೆ ಕಂಡುಹಿಡಿ? 1 ಮೀಟರ್ಗೆ ಎಷ್ಟದ? 45 ಪೈಸೆ ಅದ ಅಂತಂದ್ರೆ ಒಟ್ಟು ಬೆಲೆ ಬರೋಬರಿ. ಒಟ್ಟು ಬೆಲೆ, ತಂತಿಯ ಬೆಲೆ, ಒಟ್ಟು ಬೆಲೆ ಬರೋಬ್ಬರಿ 29 2900 ಮೀಟರ್ ಗುಂಡ್ಲೆ 0.45. ಇದನ್ನ ನೆನ್ಪಿಟ್ಕೋಬೇಕು. ಇದನ್ನು 29 ಸರಿಯಾಗಿ ದಶಮಾಂಶ ತೆಗೆದು ಗುಣಾಕಾರ ಮಾಡ್ರಿ. ನೋಡ್ರಿ, ಇವೆರಡು ಪೂಜೆ ಇಡ್ರಿ, ಆಮೇಲೆ ಇಡ್ರಿ. 5 9 45 4, 5 4 5 9 45 4, 5 2 10 4 14 ಗುಂಡ್ಲೆ 4 9 36 3, 4 2 8 1 3 11, 5 6 4 10 13. ಇವೆರಡು 0 ಮುಂದೆ ಇಡ್ರಿ. ಇಲ್ಲಿ 45 ಪೈಸೆ ಅದ ಅಂತಂದ್ರೆ ನಾವು ಏನು ಮಾಡಬೇಕು ಅದನ್ನು ತಿಳ್ಕೊಬೇಕು. ಗಡಿಬಿಡಿ ಮಾಡಿ ನಿಮಗೆ ನಾವು ಗಣಿತ ಹೇಳಿದ್ವಿ ಅದಂಗೆ ಆಗಬಾರ್ದು. ಇನ್ನೊಂದ್ಸಲ ನಿಮಗೆ ತಿಳಿಸಿ ಹೇಳ್ತಾರೆ, ಯಾಕಂದ್ರೆ ಭಾರಿ ಇಂಪಾರ್ಟೆಂಟ್ ಗಣಿತವು. ನೋಡ್ರಿ, 29 45 ಹೆಂಗೆ ಗುಣಾಕಾರ ಮಾಡ್ಬೇಕು ನೋಡಿ. 2900 ಗುಂಡ್ಲೆ 45 ದಶಮಾಂಶ ತೆಗೀರಿ ಅಂಕತ, ಆಮೇಲೆ ಮಾಡ್ರಿ. ಆಮೇಲೆ ಈ ಗುಣಾಕಾರದ ಪೂಜೆನ ಆಮೇಲೆ ಇಟ್ಕೋರಿ. 5 9 45 ಕೈಲ ಬಂತು 4, 5 ಇದು ಇಲ್ಲಿ ದಶಮಾಂಶ ಇಡೋದು, ಯಾಕಂದ್ರೆ ಗುರ್ತಾಗ್ಬೇಕು ನಿಮಗೆ. 45 ತೆಗದೀವಿ ಅಂದ್ರೆ ಮತ್ತೆ ಹತ್ತೋದಲ್ಲ ನಿಮಗೆ. ಈಗ ನೋಡಿ 45 ಹಿಂಗೆ ಇಟ್ಟು ಬಿಡ್ರಿ ಗುಣಾಕ. 5 5 9 45 4, 5 2 10 1 4 14 ಗುಂಡ್ಲೆ 4 9 36 ಕೈಲ ಬಂತು 3, 4 2 8 1 3 11. ಈಗ 5 5 6 4 10 3 1 ಇವೆರಡು 0 ಇಲ್ಲಿ ತಂದಿಡ್ರಿ.
ಇದರ ಸ್ಥಾನ ಬೆಲೆಯನ್ನು ಇಲ್ಲಿ ಕೊಟ್ಟು ಬಿಟ್ರೆ ಏನಾಗ್ತದೆ ನೋಡ್ರಿ, 1305 ರೂಪಾಯಿ. ಆನ್ಸರ್ ಇಸ್ ಗುಡ್ 1305 ರೂಪಾಯಿ. ಉತ್ತರ ಸಂಖ್ಯೆ ಎ. ನೋಡ್ರಿ, ಇದನ್ನು ಗುಣಾಕಾರ ಮಾಡೋದು ಹೆಂಗೆ ಅನ್ನೋದು ನಿಮಗೆ ತಿಳಿಸಿದ. ಇದೊಂದು ಸಲ ನೋಡ್ರಿ, ಇಲ್ಲಿ ಇಟ್ಟಿರ್ತದೆ ನೋಡಿ ಹೆಂಗೆ ತಗೊಂಡಿವಿ ಅಂತಂದ್ರೆ ನೋಡಿ, ಒಂದು ಆಯತದ ಸುತ್ತಳತೆ ಬರೋಬ್ಬರಿ 2 ಉದ್ದ ಪ್ಲಸ್ ಆಗಲ್ಲ, 2 180 ಪ್ಲಸ್ 10 290, 580. ಯಾವಾಗಲೂ ಸುತ್ತಳತೆ ಏನಿರ್ತದೆ, ಒಂದು ಸುತ್ತಿಂದ ಇರ್ತದೆ. ಸುತ್ತಳತೆ ಯಾವಾಗಲೂ ಒಂದು ಸುತ್ತಿಂದ ಇರ್ತದೆ. 5 ಸುತ್ತಿನ ಅಳತೆ ಬರೋಬ್ಬರಿ 5 × 580 2900 ಮೀಟರ್ ಆಯ್ತು. 1 ಮೀಟರ್ 0.45 ರೂಪಾಯಿ ಆದರೆ 2900 ಮೀಟರ್ಗೆ ಎಷ್ಟಾಗ್ತದಪ್ಪ ಅಂದ್ರೆ 1305 ರೂಪಾಯಿ ಆಯ್ತು. ಹಿಂಗೆ ಗುಣಾಕಾರ ಮಾಡಿ ನೀವು ಇಟ್ಬಿಡ್ರಿ. ಉತ್ತರ ಸಂಖ್ಯೆ ಹಾಕೋರಿ. ಇನ್ನು ಮುಂದಿನ ಲೆಕ್ಕ ನೋಡೋಣ.